ಫೋಟೋದಲ್ಲಿ ಅವ್ರನ್ನ ಆಗಿದೆ, ನಮಗೂ ಪುಣ್ಯ ಅದ ಆಕ್ಚುಲಿ. ಓಕೆ, ಸೊ ಇಟ್ಸ್ ಎ ಗ್ರೇಟ್ ಎಂಪವರ್ಮೆಂಟ್ ದಟ್ ಇವತ್ತು ಕೂಡ 78 ವರ್ಷದ ನಂತರ ಎಲ್ಲ ಮುಗಿದೋಗಿದೆ, ಬೆಲೆ ಏರಿಕೆ ಆಗಿದೆ, ಬಡವರು ಮಾತಾಡೋಂಗಿಲ್ಲ, ಸಾಮಾನ್ಯ ಜನ ಮಾತಾಡೋಂಗಿಲ್ಲ, ಆದರೂ ಕೂಡ ನಮ್ಮಂಥವ್ರು ಮಾತಾಡ್ತೀವಿ ಅಂತ ಅದಕ್ಕೆ ಕಾರಣನೇ ಈ ದೇಶದ ಸಂವಿಧಾನ. ಅದಕ್ಕೆ ಮೂಲ ಪುರುಷರೇ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅವ್ರನ್ನ ನಾವು ಎಣಿತಾನೇ ಇಲ್ಲ. ಪ್ರತಿಯೊಂದು ರಾಜಕೀಯ ಮುನ್ನಡೆನಲ್ಲೂ, ಯುವಕರ ಮುನ್ನಡೆನಲ್ಲೂ ಕೂಡ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಎಸ್ಪೆಷಲಿ ಅಲ್ಲಿ ಹೆಣ್ಮಕ್ಳು ಬಂದು ಇಲ್ಲಿ ನಮ್ಗೆ ಅಭಿಮಾನ ಅನಿಸೋದು ತುಂಬ ಸಂತೋಷ ಆಯಿತು. ಮುಂಚೆ ಈ ಒಂದು ದೇಶದ ಸಂವಿಧಾನ ಕೊಡೋಕೆ ಮುಂಚೆ ಹೆಣ್ಮಕ್ಳಿಗೆ ಆ ಒಂದು ಸ್ಥಾನಮಾನಗಳಿಲ್ಲ. ಎಸ್ಪೆಷಲಿ ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಕೊಟ್ಟು ಮೇಲೆ 78 ವರ್ಷ ಮುಂದಿನ ಮುಖ್ಯಮಂತ್ರಿ ಚೆನ್ನಾಗಿ ಕಾಣ್ತಾ ಇದ್ದಾರಾ ನಮ್ಮ ರಾಜ್ಯಕ್ಕೆ? ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತ ಹೇಳ್ಬೋದು, ಗಂಗಾ ಚೌಡ ಚಾಲುಕ್ಯ ರಾಷ್ಟ್ರಕೂಟ ಹಕ್ಕಾಬುಕ್ಕ ಗಂಡುಗಲ್ಲಿ ರಾಮ ಕೆಂಪೇಗೌಡ ಹೈದರಲಿ ಟಿಪ್ಪು ಪುಲಕೇಶಿ ನುಪ್ಪುತುಂಗ ಶಾತವಾದ ಅತ್ತಿಮಾಬೇಗ್ ಚಂದ್ರಗುಪ್ತ ನಾಯಕ ಬೆಲವಡಿ ಮಲ್ಲಮ್ಮ ಕುವೆಂಪು ಕಾರನ್ ಕಾರ್ನಾಳ್ ಕಂಬಾನ್ ಅನಂತಮೂರ್ತಿ ಗೋಕರ ಶರಣರ ದಾಸರ ಸಂತರ ಮನಿಯರ ಜನಪದರ ಜನಸಾಮಾನ್ಯರ ಹೆಮ್ಮೆಯ ನಾಡು ನುಡಿ ಕನ್ನಡ 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 ಅಂತ ಹೇಳ್ತೀವಿ ನಾವು. ಇವತ್ತು ನಾವ್ ಏನ್ರಲ್ಲಿ ಬಿಸಿ ಇದೀವಿ ಅಂದ್ರೆ ಹಿಂದೂ ಮುಸ್ಲಿಂ ಟಿವಿಗಳಲ್ಲಿ ನೋಡ್ಕೊಂಡು ನಾವು ಬಿಸಿ ಆಗ್ಬಿಟ್ಟಿದೀವಿ. ಆದ್ರೆ KN ಜಗದೀಶ್ ಕುಮಾರ್ ಅಂತ ಹೇಳಿದ ತಕ್ಷಣ ನಮಗೋಸ್ಕರ, ಒಬ್ಬ ಆಟೋ ಡ್ರೈವರ್ಗೋಸ್ಕರ ಎದ್ದು ಬಂದು ಅದನ್ನ ವಿಡಿಯೋ ಮಾಡಿ ತಾವು ಅರೆಸ್ಟ್ ಆಗಿ, ಈಗ ನೋಡಿದ್ರಿ ಸುಳ್ಳು ಕೇಸಲ್ಲಿ 93 ದಿವಸ. ಇದನ್ನ ಯಾರು ಗಮನ ಕೊಡಬೇಕಾಗಿರೋದು? ನಾವು ಪೊಲಿಟಿಕಲ್ ಪಾರ್ಟಿಯವರಲ್ಲ, ನಾವು ಇವತ್ತು ಪೊಲಿಟಿಕಲ್ ಪಾರ್ಟಿಗೆ ಸೇರ್ಲಿ ಅವರು ಅಂತಾನು ಬಂದಿಲ್ಲ. ನಮ್ಮ ಅಭಿಮಾನವನ್ನು ಅವ್ರಿಗೆ ನಾವು ಇದು ಮಾಡಿದ್ದೀವಿ. ಯಾಕಂದ್ರೆ ಇವರು ಜಗದೀಶ್ ಕುಮಾರ್ ಅವರು ಮಾಡಿರುವಂತ ಕೆಲಸಗಳು ಒಂದಲ್ಲ ಎರಡಲ್ಲ. ನೀವು ನಿಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕಾಗಿರೋದು, ಭ್ರಷ್ಟ ರಾಜಕಾರಣಿಗಳನ್ನ ಅವರ DVDಗಳನ್ನ ಮುಂದೆ ತಂದು ಜೀವಕ್ಕೆ ಅಪಾಯ ಇರ್ತದೆ, ನಾವೇ ಒಂದು ಮಾತು ಭಯ ಆಗುತ್ತೆ ಅಂತ ಒಂದು ಗುಂಡಿಗೆ ಇಟ್ಟಿರುವಂತ ರಾಜಕಾರಣಿ ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಅಂತ ಹೇಳಿದ್ರೆ ಅದು KN ಜಗದೀಶ್ ಕುಮಾರ್ ಅವರಾಗಿರ್ತಾರೆ. ಹೆದರುವಂತ ಅವಶ್ಯಕತೆ ಇಲ್ಲ. ಎಷ್ಟೇ ಕೇಸ್ ಆದ್ರೂ ಈಗ ಹೇಳಿದ್ರು ಅವರು ಸಾಹೇಬ್ರು, ಬಹಳಷ್ಟು ಇದನ್ನ ನಾವು ಗಮನ ಕೊಡಬೇಕಾಗುತ್ತೆ. ಇವತ್ತು ಇಡೀ ಇಂಡಿಯಾದಲ್ಲಿ ಗಮನ ಇಟ್ಟು ನೋಡ್ತಾ ಇದೀವಿ ಅಂದ್ರೆ ನಾವು ಅವೇಸಿ ಅವ್ರನ್ನ ನೋಡ್ತಾ ಇದೀವಿ. ಯಾಕಂದ್ರೆ ಅವ್ರು ಬೈರಿಸ್ಟರ್ ಓದಿದ್ದಾರೆ ಅಂತ. ಅದೇ ರೀತಿ ರಾಜಕಾರಣಿಗಳಲ್ಲಿ ಒಬ್ಬ ರಾಜಕಾರಣಿ ವಿದ್ಯಾವಂತ ಅಂತ ಹೇಳಿದ್ರೆ ನಾವು ಲಾಯರ್ ಜಗದೀಶ್ ಅವ್ರನ್ನ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಅವರು ಅಷ್ಟೇ ಒಂದು ಒಳ್ಳೆ ಕೆಲಸಗಳನ್ನು ಮಾಡಿ, ಅವ್ರಿಗೆ ಯಾವ್ದು ಅಂದ ಚಂದ ದುಡ್ಡಲ್ಲಿ ಯಾವ್ದು ಕಮ್ಮಿ ಮಾಡಿಲ್ಲ ದೇವರು. ಅವರು ಜಗಳ ಮಾಡುವಂತ ಅವಶ್ಯಕತೆನೂ ಅವ್ರಿಗೆ ಇಲ್ಲ. ಆದ್ರೆ ಸಾಮಾನ್ಯ ಜನಗಳಿಗೆ ಆಗುವಂತ ಮೋಸವನ್ನು ತಡೆಯೋದಿಕ್ಕೆ ಅವರು ಮುಂದೆ ಬಂದು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಅದನ್ನ ನಿಮ್ಮ ಮಾಧ್ಯಮದವ್ರಿಗೆ ಬಹಳ ಚೆನ್ನಾಗಿ ಗೊತ್ತು. ಜಗದೀಶ್ ಅವರು ಒಳ್ಳೆಯವರ ಕೆಟ್ಟವ್ರ ಅಂತ ಯಾರಿಗಾದ್ರೂ ಕೇಳಬೇಕು ಅಂತ ಹೇಳಿದ್ರೆ ನಾನು ಹೇಳ್ತೀನಿ, ಫಸ್ಟ್ ಮಾಧ್ಯಮದವ್ರು ಕೇಳಿ ಅಂತ. ಇವತ್ತು ಇಷ್ಟು ಜನ ಸೇರಿದಿರಲ್ಲ, ಇವ್ರಿಗೆ ಇವರು ಉತ್ತರ ಕೊಡಬೇಕಾಗಿರುವಂತ ಪ್ರಶ್ನೆ ನಿಮ್ದು. ಏನಕ್ಕಂದ್ರೆ ರಾಜಕೀಯವಾಗಿ ಬಹಳಷ್ಟು ದುರುಪಯೋಗಗಳನ್ನ ಬಳಸ್ಕೊಂಡು, ಇವ್ರಿಗೆ ಅಧಿಕಾರಿಗಳನ್ನ ಬಳಸ್ಕೊಂಡು, ಇವ್ರಿಗೆ ಎಲ್ಲಾ ರೀತಿಯ ನೆಟ್ಟಗಿದ್ರೂ ಕೂಡ ಅವರ ಮೇಲೆ ಕೇಸ್ ಹಾಕಿ 92 ದಿನ ಅಂದ್ರೆ ಸಾಮಾನ್ಯ ಅಲ್ಲ ಅಣ್ಣ, ಒಂದಲ್ಲ 2 ದಿನ ಅಲ್ಲ. ಯಾಕಂತ ಹೇಳಿದ್ರೆ 93 ದಿವಸ ಜೈಲಲ್ಲಿ ಇರ್ಬೇಕಂತ ಹೇಳಿದ್ರೆ ಒಂದು ದಿವಸ ಬೇಲ್ ಅಥವಾ ರೀಕಾಲ್ ಮಾಡಿಸ್ಕೊಂಡಾಗೆ ಅವನೇನಾರು ಅರೆಸ್ಟ್ ಆಗಿ ಒಳಗಡೆ ಹೋದ್ರೆ ಅವ್ರ ಇಡೀ ಕುಟುಂಬನೇ ಸಫರ್ ಮಾಡುತ್ತೆ. ಅಂತದ್ರಲ್ಲಿ 93 ದಿವಸ ಇವತ್ತಿದ್ದು ಬಂದಿದ್ದಾರೆ ಅಂತ ಹೇಳಿದ್ರೆ ಇದು ನಮಗೋಸ್ಕರ ಅಣ್ಣ, ಅವ್ರಿಗೋಸ್ಕರ ಅಲ್ಲ ಇದು ಮಾಡಿರೋದು. ಅವ್ರ ಮನೆತನಕ್ಕೆಲ್ಲ ಮಾಡಿರೋದು, ಅವ್ರ ಮಕ್ಳಿಗೋಸ್ಕರ ಅಲ್ಲ ಮಾಡಿರೋದು, ಇದು ಮಾಡಿರೋದು ನಮಗೋಸ್ಕರ. ಸೊ ನಾನೇನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಯಾವಾಗ್ಲೂ ಕೂಡ ಅವ್ರು ಯಾವುದೇ ಪಕ್ಷಕ್ಕೆ, ನಮ್ಮ ಪಕ್ಷಕ್ಕೆ ಬನ್ನಿ, ನಮ್ಮ ಪಕ್ಷದಲ್ಲಿ ಮುಖ್ಯಮಂತ್ರಿ ಸ್ಥಾನನೇ ಇದೆ ಅವ್ರಿಗೆ ಬಂದ್ರೆ, ನಮ್ಮ ಭವಿಷ್ಯಗಳು ಎಲ್ಲೋ ಇರುತ್ತೆ. ಆದ್ರೆ ನಾನೇನ್ ಹೇಳ್ತೀನಿ, ಅವ್ರು ಎಲ್ಲಿ ಹೋದ್ರೂ ಕೂಡ ಯಂಗ್ ಸ್ಟಾರ್ ಎಂಪವರ್ಮೆಂಟ್ ಪಾರ್ಟಿ ಸಾಥ್ ಅವರು ಸದಾ ಇರುತ್ತೆ. ಮುಂದಿನ ದಿನಗಳಲ್ಲಿ ಎಲೆಕ್ಷನ್ ನಿಲ್ಲುವಂತ ಅವಕಾಶ ಮಾಡಿದ್ರು ಕೂಡ 24 ಗಂಟೆ ನಾವು ಅವ್ರಿಗೋಸ್ಕರ ದುಡಿಯಕ್ ರೆಡಿ ಇದ್ದೀವಿ. ನಾವು ಯುವಕರ ಮನ್ಸು ಮಾಡಿದ್ರೆ ಏನ್ ಬೇಕಾದ್ರೂ ಇತಿಹಾಸ ಮಾಡಬಹುದು. 27ನೇ ವರ್ಷಕ್ಕೆ ನಾನು ಹೋಗಿ ಪಕ್ಷ ಕಟ್ಕೊಂಡ್ ಬಂದು 96 ಜನ MLAಗಳನ್ನ ನಿಲ್ಸಿ, 6 ಜನ MP ಗಳನ್ನ ನಿಲ್ಸಿ ಇವಾಗ ಕಾರ್ಪೊರೇಟ್ ಎಲೆಕ್ಷನ್ಗೆ ನಾನು ತಯಾರಿ ನಡೆಸ್ತಾ ಇದ್ದೀನಿ ಅಂದ್ರೆ ಇದು ಇದಕ್ಕಿಂತ ದೊಡ್ಡ ವಿಷಯನ? ಇಂಥವ್ರು ಇರಬೇಕಾಗಿರೋದು 93 ದಿವಸ ಜೈಲಲ್ಲ, ಇಲ್ಲಿ ಐಷಾರಾಮಿ ಬಂಗ್ಲೆ ಕಟ್ಟಿದಾರಲ್ಲ ಈ ಮನೆಯಲ್ಲೆಲ್ಲ ಇರಬೇಕಾಗಿರೋದು.
ಜಗದೀಶ್ ಲಾಯರ್ ಅಂತವ್ರು ಇರ್ಬೇಕಾಗಿರೋದು ವಿಧಾನಸೌಧದಲ್ಲಿ, ಪಾರ್ಲಿಮೆಂಟ್ ಅಲ್ಲಿ. ನಿಮ್ಗೆ ಅವಕಾಶ ಸಿಕ್ಕಿದಾಗ ದಯವಿಟ್ಟು ಅದನ್ನ ಮಿಸ್ಯೂಸ್ ಮಾಡ್ಕೊಂಡಂಗೆ, ದುಡ್ಡಿಗೆ ನೀವು ಮತವನ್ನು ಮಾರ್ಕೊಂಡಂಗೆ ಅಪೋಸಿಟ್ ಕ್ಯಾಂಡಿಡೇಟ್ ನಾನೇ ಆಗಿದ್ರು ಕೂಡ ನಾನು ಅವ್ರಿಗೆ ವೋಟ್ ಹಾಕಕ್ ಇಷ್ಟಪಡ್ತೀನಿ. ಅಪೋಸಿಟ್ ಕ್ಯಾಂಡಿಡೇಟ್ ನಾನೇ ಅವ್ರು ಜಗದೀಶ್ ಲಾಯರ್ ಅವ್ರ ಮುಂದೆ ನಿಂತ್ಕೊಂಡ್ರು ಕೂಡ ಅವ್ರಿಗೆ ವೋಟ್ ಹಾಕಕ್ ಇಷ್ಟಪಡ್ತೀನಿ. ಏನಕ್ಕೆ ಅಂತ ಕೇಳ್ಬೋದು. ಅವರು ಮಾಡಿರೋ ಹೋರಾಟಗಳು ನೋಡಿ, ಪೊಲೀಸ್ ಅಂದ್ರೆ ಹೆದರ್ತಾರೆ ಅಂತದ್ರಲ್ಲಿ ADGPಗಳನ್ನ, ಆಮೇಲೆ ಈ ಟ್ವೈನ್ ಸಿಸ್ಟಮ್ ಅಂತ ಹೇಳಿದ್ರಲ್ಲ, ಪೊಲೀಸ್ನವ್ರು ಯಾರ್ಯಾರ ಕಾರಲ್ಲಿದ್ದವರು ಸೌಕರ್ಯರು ಅಂತಾರೆ, ಶ್ರೀಮಂತರು ಅಂತಾರೆ, ಆದ್ರೆ ಅವ್ರ ಕಾರ್ಗಳನ್ನ ಉಳಿಸ್ಕೊಳಕ್ ಆಗಿರ್ಲಿಲ್ಲ. ಅದನ್ನ ಉಳಿಸಿದವರು ಅವರು ಜಗದೀಶ್ ಲಾಯರ್. ಇದನ್ನ ಸ್ವಲ್ಪ ನಿಮ್ಮ ಗಮನದಲ್ಲಿ ಇಟ್ಕೊಂಡು, ಆಮೇಲೆ ಈ ರಾಜಕೀಯವಾಗಿ ಬೆಳವಣಿಗೆಗಾಗಿ, ಈಗ ಅವ್ರು ಹೇಳಿದ್ರು ನಮ್ ಜೊತೆ ಸದಾ ಇರ್ತೀವಿ ಅಂತ. ಅಣ್ಣ, ನಿಮ್ಮ ಜೊತೆ ಇಡೀ ಕರ್ನಾಟಕದ ರಾಜ್ಯದ ಜನತೆ ಇದೆ. ಇವತ್ತು ಬಿಗ್ ಬಾಸ್ ಕ್ರಶ್ ಯಾರು ಅಂತ ಹೇಳಿದ್ರೆ ಯಾರಣ್ಣ? ಯಾರಿಂದ ಈ ಬಾರಿಯ ಬಿಗ್ ಬಾಸ್ ಓಡಿದ್ದು, TRP ಬಂದಿದ್ದು ಯಾರಿಂದ? ಇದಕ್ಕೆ ನೀವುಗಳೇ ಸಾಕ್ಷಿ, ನಾವೆಲ್ಲ ಹೇಳ್ತಾ ಇರೋದು. ಇದು ಜನಗಳು ಮನೆಯಲ್ಲಿ ಮಾತಾಡ್ತಾ ಇರುವಂತ ಮಾತುಗಳು. ಇದಕ್ಕೆಲ್ಲ ಜಗ್ಗು ಅಂತ ಬಗ್ಗು ಅಂತ ಜಗ್ಗು ದಾದಾನೇ ಅಲ್ಲ ನಮ್ದು. ಅರ್ಥ ಆಯ್ತಾ? ನಾನು ಹೇಳಕ್ ಇಷ್ಟಪಡ್ತೀನಿ. ಆ ಜಗ್ಗಂಗಿ ಇದ್ದಿದ್ರೆ ನಿಮ್ 1 ಕೇಸ್ಗೋ 2 ಕೇಸ್ಗೋ ಎಲ್ಲ ಅವ್ರು ಆರಾಮಾಗಿ ಇದ್ಬಿಡ್ತಾ ಇದ್ರು. ನಾನು ಲಾಯರ್ಗಿರಿ ಕೆಲಸ ಮಾಡ್ಕೊಂಡಿದ್ರೆ ಸಾಕು ಅಂತ. ಆಮೇಲೆ ಇವ್ರ ಜೊತೆಗೆ ಜಗದೀಶ್ ಲಾಯರ್ ಅಂದ್ರೆ, ಜಗದೀಶ್ ಲಾಯರ್ ಇವತ್ತು ಅವರು ಇದಾರೆ ಅಂದ್ರೆ ಅವ್ರ ಬೆನ್ನಿಂದೆ ಪ್ರತಿಯೊಂದು ಹೇಳ್ತಾರೆ. ಒಂದು ತಾಯಿ, ಒಂದು ಹೆಣ್ಣು ಅವ್ರ ಮೇಲೆ ಹಿಂದೆ ಇರ್ತಾರೆ ಅಂತ ನಾವು ಕಣ್ಣಾರೆ ನೋಡಿದೀವಿ. ನಾವು ಅವರ ಮಿಸ್ಸಸ್ ಎಷ್ಟು ಕಷ್ಟಪಟ್ಟು ಅವ್ರನ್ನ ಆಚೆ ತರಕ್ಕೆ ಓಡಾಡೋದಾಗ್ಲಿ, ಒಂದು ಹೆಣ್ಮಗು ಆಗಿ ನಾವು ಯಾವುದೇ ಕಾರಣಕ್ಕೂ ಕೋರ್ಟು, ಕಚೇರಿ, ಪೊಲೀಸ್ ಸ್ಟೇಷನ್ ಓಡಾಡಕ್ಕಾಗಲ್ಲ. ಆದ್ರೆ ಅವ್ರಿಗೆ ದೊಡ್ಡ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಜಗದೀಶ್ ಲಾಯರ್ ಅವ್ರು ಇದ್ದಾರೆ ಅಂದ್ರೆ ನಮ್ಮ ಮೇಡಮ್ ಅವ್ರ ಕಾರಣ ಅನ್ನಕ್ಕೆ ಇಷ್ಟಪಡ್ತೀನಿ, ಅಲ್ವಾ ಸರ್? ಯಾಕಂದ್ರೆ ಬಹಳಷ್ಟು ಅವರು ಇದು ಮಾಡಿದ್ದಾರೆ. ಸೊ ಇವತ್ತು ಅವ್ರು ಭೇಟಿಯಾಗಿ ನಾವು ಅವ್ರಿಗೆ ನಮ್ಮ ಒಂದು ಮನಸ್ಸಲ್ಲಿ ಇರುವಂತ ಪ್ರೀತಿಯನ್ನು ತೋರಿಸ್ಕೊಂಡಿದೀವಿ. ನೀವು ಕೂಡ ಬಂದ ನಿಮ್ಮ ಪ್ರೀತಿಯನ್ನು ತೋರಿಸಿ. ಆಮೇಲೆ ಇಸಾಕ್ ಅವ್ರು ಬಹಳ ಕ್ಲೋಸ್ ಫ್ರೆಂಡ್. ಆಮೇಲೆ ಅವರು SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ